ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಸೊ ಇವತ್ತು ನಿಮಗೆ ಅತ್ಯಂತ ಒಂದು ಮಹತ್ವದ ವಿಚಾರವನ್ನ ಹೇಳೋದೇನು ಅಂದ್ರೆ, ನಾವು ಅಥವಾ ಸ್ವಯಂ ನಾವು ನಮ್ಮ ಜೀವನದಲ್ಲಿ ಎಲ್ಲರಿಗೂ ಸಮಯವನ್ನ ಕೊಡ್ತಾ ಇದ್ದೀವಿ. ಯಾರು ನಮ್ಮಿಂದ ಎಷ್ಟು ಸಮಯದ ಅಪೇಕ್ಷೆಯನ್ನ ಪಡ್ತಾ ಇದ್ದಾರೆ ಅಷ್ಟು ಸಮಯವನ್ನ ನಾವು ಅವ್ರ ಸಲುವಾಗಿ ಮೀಸಲಿಡ್ತಾ ಇದ್ದೀವಿ. ಆದ್ರೆ ನಮ್ಗಾಗ್ತಾ ಇರುವಂತ ದೊಡ್ಡ ಸಮಸ್ಯೆ ಏನು ಅಂದ್ರ, ಎಲ್ಲೋ ಒಂದ್ ಕಡೆ ನಮಗೆ ನಾವೇ ಸಮಯವನ್ನ ಕೊಡ್ತಾ ಇಲ್ಲ, ಅಥವಾ ನಮ್ಮ ಬೇಕು ಬೇಡಗಳು ಏನಿವೆ ನೋಡ್ರಿ ಅದ್ರ ಲೀಸ್ಟೇ ನನ್ನ ಹತ್ರ ಏನಾಗ್ಬಿಟ್ಟಿದೆ ಅಂದ್ರೆ ಡಿಲೀಟ್ ಆಗ್ಬಿಟ್ಟಿದೆ. ನಾವು ಜೀವನ ಅಂದ್ರೆ ಕೇವಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ಇರೋದ್ರಲ್ಲೇ ನೋಡ್ಕೊಳ್ಳೋಣ, ಮುಂದೆ ಮುಂದೆ ಮಾಡೋಣ, ಮತ್ತೆ ನೋಡೋಣ, ಮತ್ತೆ ಯೋಚನೆ ಮಾಡೋಣ, ಈ ರೀತಿ ಮಾಡೋಣ ನೋಡೋಣ ಅಂತಾನೆ ಇವತ್ತು ನಿಮ್ಮ ವಯಸ್ಸು ಎಷ್ಟಾಗಿದೆ ಅನ್ನುವಂಥದ್ದನ್ನ ಯೋಚನೆ ಮಾಡ್ರಿ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಕಲ್ ಕರೆ ಸೋ ಆಜ್ ಕರ್, ಆಜ್ ಕರೆ ಸೋ ಅಬ್ ಕರ್. ಅಂದ್ರೆ ನಾಳೆ ನಾಳೆ ಅನ್ನುವಂಥದ್ದೇನು ಡಿಲೇ ಮಾಡ್ತಾ ಇದ್ದೀವಿ ಅದು ನಮ್ಮ ಪ್ರಗತಿಗಾಗಿ, ನಮ್ಮ ಪರಿವರ್ತನೆಗಾಗಿ. ನಾಳೆಯನ್ನ ಮುಂದೂಡೋದ್ರಿಂದ ನಮ್ಗೆ ನಾಳೆ ಜೀವನದಲ್ಲಿ ಬರೋದೇ ಇಲ್ಲ ಯಾವತ್ತು. ಇದನ್ನ ದಯವಿಟ್ಟು ನೆನ್ಪಿಡ್ರಿ. ಆನಂತರ ನಮ್ಗೆ ಪರಿವರ್ತನೆ ಮಾಡಿಸೋದಕ್ಕಂತ ಯಾರೋ ಒಬ್ರು ನಮ್ಗೆ ಬರ್ತಾರ, ದೇವದೂತರು ಅಥವಾ ಪರಾತ್ಪರ ಪರಮಾತ್ಮನ ಸ್ವರೂಪಿಗಳು ಯಾರೋ ನನ್ನ ಮನೆ ತನಕ ಬಂದು ನನ್ಗೆ ಇನ್ವೈಟ್ ಮಾಡಿ ನನ್ ಪರಿವರ್ತನೆ ಮಾಡ್ತಾರ. ಇದು ಯಾವ ಡ್ರೀಮ್ಸ್ಗಳು ದಯವಿಟ್ಟು ಇಟ್ಕೊಳ್ಬೇಡ್ರಿ, ಅದು ಆಗೋ ಕೆಲಸ ಇಲ್ಲ. ಈಗ ನಾನು ಹೇಳೋದಕ್ಕೆ ಯಾವ್ದು ಹೊರಟೀನಿ ಅಂದ್ರ, ಇದೆಲ್ಲ ಪರಿವರ್ತನೆ ಮಾಡ್ಕೊಳ್ಳೋರು ಯಾರಾದ್ರೂ ಇದ್ರು ಅದು ನೀವೇ ಇದ್ದೀರಿ. ಈಗ ನೀವು ಪರಿವರ್ತನೆ ಆಗ್ಬೇಕು ಅಂದ್ರೆ ಎರಡು ಪ್ರಕಾರದಲ್ಲಿ ನಮ್ಮದು ಪರಿವರ್ತನೆಗಳು ನಡೆಯುತ್ತೆ. ಒಂದು, ಜೀವನದಲ್ಲಿ ಪೆಟ್ಟುಗಳು ತಿನ್ನಬೇಕು, ಹತಾಶೆ ಆಗ್ಬೇಕು, ನಿರಾಶೆ ಆಗ್ಬೇಕು, ಮೋಸಗಳು, ವಂಚನೆಗಳು ಇವೆಲ್ಲವುಗಳು ಆದ್ಮೇಲೆ ಒಂದಿಷ್ಟು ಪೆಟ್ಟು ಬಿದ್ಮೇಲೆ ಅರಿವಾಗುತ್ತೆ ನಮ್ಗೆ, ಇದು ಮಾಡಬಾರ್ದಿತ್ತು, ಇದು ನನ್ನಿಂದ ತಪ್ಪಾಗಿದೆ, ಇದರಲ್ಲಿ ಏನೋ ಒಂದಿಷ್ಟು ತೊಂದರೆ ಆಯ್ತು. ಯಾವಾಗ ಅಂದ್ರೆ ನಾವು ಅನುಭವಿಸಿದ ಮೇಲೆ ನಾವು ಪರಿವರ್ತನೆ ಆಗ್ತೀವಿ. ಇದು ಮೊದಲ ಆಪ್ಷನ್. ಈಗ ನಾನಂತೀನಿ, ಜೀವನವಿಡೀ ನಾವೇ ತಪ್ಪು ಮಾಡಿ, ನಾವೇ ಕಲ್ತು, ನಾವೇ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಅಷ್ಟು ಆಯುಷ್ಯ ನಮ್ಮ ಹತ್ರ ಇದೆನಾ? ಇಲ್ಲ. ಹಾಗಾದ್ರೆ ಎರಡನೇ ಮಹಾಪರಿವರ್ತನೆ ಬರುತ್ತೆ, ಅದು ಇನ್ನೊಬ್ಬರ ತಪ್ಪನ್ನ ನೋಡಿ ತಿದ್ದುಕೊಳ್ಳೋದು. ಇನ್ನೊಬ್ಬರನ್ನ ಅವ್ರು ಎಲ್ಲೆಲ್ಲಿ ಡಿಫಿಕಲ್ಟ್ ಆಯ್ತು ಅವ್ರ ಲೈಫ್ ನಲ್ಲಿ, ಎಲ್ಲೆಲ್ಲಿ ಅವ್ರ ಪ್ರಾಬ್ಲಮ್ಸ್ ಗಳನ್ನ ಎದುರಿಸಿದ್ರು, ಅವ್ರ ಪ್ರಾಬ್ಲಮ್ಸ್ ಎದುರಿಸೋದ್ರ ಹಿಂದೆ ಅವ್ರು ಎಲ್ಲೆಲ್ಲಿ ಏನೇನು ತಪ್ಪುಗಳನ್ನ ಮಾಡಿದ್ರು ಅನ್ನುವಂಥದ್ದನ್ನ ನೋಡಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಎರಡನೇ ಪ್ರಕಾರದ ಪರಿವರ್ತನೆಯನ್ನ ನಾವು ನಮ್ಮ ಲೈಫ್ ನಲ್ಲಿ ಮಾಡ್ಬೋದು. ಹಾಗಾಗಿ ನನ್ಗನಿಸುತ್ತೆ ಎರಡನೇ ಪ್ರಕಾರಕ್ಕೆ ನೀವೆಲ್ಲರೂ ತಯಾರಾಗ್ರಿ. ಜಗತ್ತನ್ನ ಬಿಟ್ಟ ಕಣ್ಣುಗಳಿಂದ ನೋಡ್ರಿ. ಕಣ್ ಮುಚ್ಚಿ ನೋಡಿದ್ರೆ ಜಗತ್ ಕಾಣೋದಿಲ್ಲ. ಗಾಂಧಾರಿಗೆ ಸಮಸ್ಯೆ ಆಗಿದ್ದು ಎಲ್ಲಿ ಅಂದ್ರ, ಕಣ್ ತೆರೆದಾಗ ಅವಳು ಎದುರು ಏನೂ ಇರ್ಲಿಲ್ಲ, ಎಲ್ಲಾನು ಶೂನ್ಯ ಆಗ್ಬಿಟ್ಟಿತ್ತು. ಹಾಗಾಗಿ ನೀವೇನಾದ್ರೂ ನಿಮ್ಮದೇ ಜೀವನದ ಗಾಂಧಾರಿ ಆದ್ರ ಇವತ್ತು ದಯವಿಟ್ಟು ಕಣ್ ಬಿಡ್ರಿ, ಜಗತ್ತನ್ನ ನೋಡ್ರಿ, ಜಗತ್ತೆಷ್ಟು ಮುಂದುವರಿತಾ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಡ್ರಿ. ನನ್ಗಾಗ್ಲಿಲ್ಲ, ನನ್ಗೋಗ್ಲಿಲ್ಲ ಬ್ಲೇಮಿಂಗ್ ಮೈಂಡ್ ಸೆಟ್. ನನ್ ಗಂಡನ ಮೇಲೆ ಒಂದಿಷ್ಟು ಬ್ಲೇಮ್ ಮಾಡ್ದ, ಕುಟುಂಬದ ಮೇಲೆ ಒಂದಿಷ್ಟು ಬ್ಲೇಮ್ ಮಾಡ್ದ, ಎಜುಕೇಶನ್ ಸಿಸ್ಟಮ್ ಮೇಲೆ ಬ್ಲೇಮ್ ಮಾಡ್ದ, ಈ ರೀತಿ ಸಮಾಜವನ್ನ ಕುರಿತು ನಾನು ನಿಂದನೆ ಮಾಡ್ದ. ಇದು ಯಾವುದು ಮಾಡೋದ್ರಿಂದ ಯಾರೂ ಬಂದು ನಿಮ್ಮನ್ನ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಡ್ರಿ, ಇನ್ನೊಬ್ಬರನ್ನ ನೋಡಿ ಅರ್ಥ ಮಾಡ್ಕೊಡ್ರಿ. ಒಂದ್ ವೇಳೆ ಇನ್ನೂ ಇಂತಹ ಏನಾದ್ರೂ ನಿಮ್ಗೆ ವಿಷಯಗಳ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು, ನಾನು ಪ್ರಾಕ್ಟಿಕಲ್ ಆಗಿ ಕಲಿಬೇಕು ಅಂದ್ರ ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ತರಬೇತಿಗಳು ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ. ನೀವೇನಾದ್ರೂ ಜಾಯಿನ್ ಆದ್ರೂ ಸಮೇತ ನಮ್ಮ ಕಡೆಯಿಂದ ನಿಮ್ಗೂ ತುಂಬಾ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ.